ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ನೀಟ್ ಬಗ್ಗೆ ಅಪ್ಡೇಟ್ ಕೊಡಿ, ಅಡ್ಮಿಷನ್ ಪ್ರೋಸೆಸ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಇವಾಗ ಸದ್ಯಕ್ಕೆ ನಿಮ್ಮ ಒಂದು ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ನಿನ್ನೆ ಫೈನಲ್ ರಿಸಲ್ಟ್ ಬಂದರೆ ನೀವು ಇನ್ನ PDF ನ ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಯಾವ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಇವಾಗ 28ನೇ ತಾರೀಕು ತನಕನೂ ಕೂಡ ನಿಮ್ಗೆ ಇಲ್ಲಿ ಅಡ್ಮಿಷನ್ ಪ್ರೋಸೆಸ್ಗೆ ಕೊಟ್ಟಿದ್ದಾರೆ ಟೈಮು ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರನ್ನು ಕೂಡ ಹೋಗಿ ಇವಾಗ್ಲೇನೆ ಇವತ್ತೇನೆ ಬ್ಯಾಂಕಿಗೆ ಹೋಗಿ ಫೀಸ್ನ ಪೇ ಮಾಡಬೇಕಾಗುತ್ತೆ. ₹1,00,000 ಮೇಲಿತ್ತು ಅಂತ ಹೇಳುತ್ತಾರೆ ನಿಮ್ಮ ಒಂದು ಫೀಸು. ಯಾವುದೇ ಕಾರಣಕ್ಕೂ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ ಹೋಗ್ಬೇಡಿ, ಆಫ್ಲೈನ್ ಪೇಮೆಂಟ್ ಮಾಡಿ. ಅಂದ್ರೆ ಬ್ಯಾಂಕಿಗೆ ಹೋಗಿ ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಕಾಪೀಸ್ನ ತಗೊಂಡು ಹೋಗ್ಬಿಟ್ಟು ನೀವು ಇಲ್ಲಿ ಬ್ಯಾಂಕಿಗೆ ಸಬ್ಮಿಟ್ ಮಾಡಿ. ಬ್ಯಾಂಕ್ ಕಾಪಿ ಅಂದ್ರೆ ಸ್ಟೂಡೆಂಟ್ ಕಾಪಿ, ಬ್ಯಾಂಕ್ ಕಾಪಿ ಮತ್ತೆ ಕಾಲೇಜ್ ಕಾಪಿ 3 ಕಾಪೀಸ್ ಇರುತ್ತೆ. ಬ್ಯಾಂಕ್ ಕಾಪಿ ತಗೊಂಡು ಹೋಗಿ ಅದರೊಳಗೆ ನಿಮ್ಗೆ ಇಲ್ಲಿ ಯಾವ ಒಂದು ಕಾಲೇಜ್ ಅಂತ ಇರುತ್ತೆ, ಎಷ್ಟು ಫೀಸ್ ಅಂತ ಇರುತ್ತೆ, ಎಷ್ಟು ರ್ಯಾಂಕ್ ನಿಮ್ಗೆ ಬಂದಿದೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಆ ಒಂದು ಕಾಪಿನಲ್ಲಿ ಇರುತ್ತೆ. ಅದನ್ನ ತಗೊಂಡು ಹೋಗ್ಬಿಟ್ಟು ನೀವು ಬ್ಯಾಂಕಿಗೆ ಬಿಟ್ಟು ಅಡ್ಮಿಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಒನ್ಸ್ ಆ ಒಂದು ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮ್ಮ ಒಂದು ಕಾಲೇಜಸ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ಆರಾಮಾಗಿ ಕಾಲೇಜ್ಗೆ ಹೋಗ್ಬೋದು. ಓಕೆನಾ? ಇವಾಗ ಮೋಸ್ಟ್ ಆಫ್ ಆಲ್ ತುಂಬಾ ಜನ ಬಂದ್ಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. 28ನೇ ತಾರೀಕು ತನಕ ಕೂಡ ಟೈಮ್ ಇದೆ. ಆರಾಮಾಗಿ ಇವತ್ತು ನಾಳೆ ನಾಳೆದು ಬೇಕಂದ್ರೆ ನೀವು ಇಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಬ್ಯಾಂಕಿಗೆ ಸಬ್ಮಿಟ್ ಮಾಡ್ಬೋದು. ಅಮೌಂಟ್ ಎಲ್ಲನೂ ಕೂಡ ಜಸ್ಟ್ ಏನಿಲ್ಲ, ಒಂದು ಆ ಬ್ಯಾಂಕಿಗೆ ನೀವು ಅಮೌಂಟ್ ನ ಪೇ ಮಾಡಿದೀರಾ ಅಂತ ಹೇಳೋದಾದ್ರೆ ಕನ್ಫರ್ಮೇಶನ್ ಆಗಿ ನಿಮ್ಗೆ ಇಲ್ಲಿ ಒಂದು ಸ್ಲಿಪ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅದನ್ನ ತಗೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಒಂದು ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಒನ್ಸ್ ನೀವು ಸಬ್ಮಿಟ್ ಮಾಡಿದೀರಾ ಅಂತ ಹೇಳೋದಾದ್ರೆ ನೆಕ್ಸ್ಟ್ ಪ್ರೋಸೆಸ್ ಇರುವಂತದ್ದು ಏನಪ್ಪಾ ಅಂದ್ರೆ ಅವ್ರು ಹೇಳ್ತಾರೆ ನಿಮ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ನೀವು ತರಬೇಕು ಅಂತ ಹೇಳ್ಬಿಟ್ಟು. ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ. ಆ ಒಂದು ಡಾಕ್ಯುಮೆಂಟ್ಸ್ ನೀವು ತಗೊಂಡು ಹೋಗಿದ್ದೀರಾ ಅಂದ್ರೆ ನಿಮ್ಮ ಒಂದು ಅಡ್ಮಿಷನ್ ಪ್ರೋಸೆಸ್ ಎಲ್ಲನೂ ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಸೊ ಯಾರಿಗೆಲ್ಲ ಎರಡನೇ ಸುತ್ತಿನ ರಿಸಲ್ಟ್ ಬಂದಿದೆ, 3ನೇ ಸುತ್ತಿನ ರಿಸಲ್ಟ್ ಬಂದಿದೆ, ಸೊ ಎಲ್ಲರೂ ಕೂಡ ಹೋಗಿ ಅಡ್ಮಿಷನ್ ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಕಾಲೇಜ್ ಆ ಒಂದು ಕಾಲೇಜ್ ನಿಮ್ಗೆ ಅಲಾಟ್ ಆಗಿದೆ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.